ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಮ್ಮ ಮಹಾದೇವತಾತ್ ಕಲಾ ಸಂಘದ ವತಿಯಿಂದ 2025 ನಾಟಕ ಹಬ್ಬ ಎಂಬ ಕಾರ್ಯಕ್ರಮವನ್ನು ಸಿರುಗುಪ್ಪ ತಾಲೂಕು ಕುಡದರಾಳ ಗ್ರಾಮದಲ್ಲಿ ಎಳಿವಾಲ್ ಸಿದ್ದಯ್ಯನವರ ರಂಗಮಂದಿರದಲ್ಲಿ ಆಯೋಜನೆ ಮಾಡಿದ್ವಿ. ಅದರಲ್ಲಿ ನಮ್ಮ ಸಿರಿಗೇರಿಯ ದಾತ್ರಿ ರಂಗ ಸಂಸ್ಥೆ ನಮ್ಮ ಮಂಜುನಾಥ್ ಅವ್ರದ್ದು ಅವರ ತಂಡದ ವತಿಯಿಂದ ಸಂಬಂಧಗಳು ಎಂಬ ಒಂದು ಅತ್ಯುತ್ತಮವಾದ ಕೌಟುಂಬಿಕ ನಾಟಕವನ್ನು ನಾವು ಪ್ರದರ್ಶನ ಮಾಡಿಸಿದ್ವಿ. ಆ ಕಾರ್ಯಕ್ರಮದಲ್ಲಿ ನಮ್ಮ ಈ ಪುಣ್ಯಾಶ್ರಮದ ಡಾಕ್ಟರ್ ಶಿವಕುಮಾರ್ ತಾತನವರು ಸಾನ್ನಿಧ್ಯ ವಹಿಸಿದರು. ನಮ್ಮ ಸಿದ್ದಯ್ಯ ಸ್ವಾಮಿಗಳು ಅಚ್ಚೊಳ್ಳಿ ಅವರು ಉದ್ಘಾಟನೆ ಮಾಡಿದರು. ಇನ್ನು ಅಲ್ಲಿ ಎಲ್ಲ ಹಿರಿಯರ ಮುಖಂಡರನ್ನು ಕರೆಸಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮಹಾದೇವತಾತ್ ಕಲಾ ಸಂಘದ ಉದ್ದೇಶ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಶಿಸಿ ಹೋಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಸೋರುತ್ತಿರುವ ಸಂಬಂಧಗಳು ಎಂಬ ಸಂಬಂಧ ಎಂಬ ಒಂದು ವಿಶೇಷವಾದ ಹೆಸರನ್ನಿಟ್ಟು ಆ ನಾಟಕವನ್ನು ಅಲ್ಲಿ ಪ್ರದರ್ಶನ ಮಾಡಿದ್ವಿ. ಆ ಪ್ರೇಕ್ಷಕರ ಮನಮುಟ್ಟುವಂತೆ ನಮ್ಮ ದಾತ್ರಿ ತಂಡದ ಕಲಾವಿದರು ಅಭಿನಯಿಸಿದರು. ಆ ಎಲ್ಲ ಕಲಾವಿದರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಆಮೇಲೆ ನಿನ್ನೆ ವಿಶೇಷವಾಗಿ ಆ ನಾಟಕ ಜನ ಒಂದು ತಮ್ಮ ಮನೆಯ ಜೀವಿತದ ಘಟನೆಗಳ ಏನೋ ಎನ್ನುವಂತೆ ಭಾವನಾತ್ಮಕವಾಗಿ ಆ ನಾಟಕಗಳನ್ನು ವೀಕ್ಷಣೆ ಮಾಡಿದರು. ಭಾಳ ಸಂತೋಷ ಆಯಿತು. ನಮ್ಮ ಕಾರ್ಯಕ್ರಮ ಅಲ್ಲಿ ಮಾಡಿದ್ದು ನಮಗೂ ಭಾಳ ಸಂತೋಷ. ನಮ್ಮ ತಂಡದ ಉದ್ದೇಶ ಏನಂದರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಾಟಕಗಳ ಪ್ರದರ್ಶನ ಆಗಬೇಕು. ಆ ಕಲಾವಿದರಿಗೆ ಅದರ ಮುಖಾಂತರ ಅವರಿಗೆ ಉತ್ತೇಜನ ಸಿಗಬೇಕು. ಕಲಾವಿದರು ಬರೀ ನಾವು ಎಲ್ಲೋ ಒಂದು ಗ್ರಾಮೀಣ ಪ್ರದೇಶ ಜನಗಳು ಕಡಿಮೆ ನಗರದಲ್ಲಿ ಅಂಥೇಳಿ ಗ್ರಾಮೀಣ ಪ್ರದೇಶಕ್ಕೆ ಮುಟ್ಟಬೇಕು. ಗ್ರಾಮೀಣ ಪ್ರದೇಶದ ಜನಗಳಿಗೆ ಆ ನಾಟಕದ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ವಿಶೇಷವಾದ ಆಸಕ್ತಿ ಇರ್ತದೆ. ನಾವು ಇಂಥ ತಂಡ ಇಟ್ಕೊಂಡವರು ನಾವು ಈ ಮಹಾದೇವತಾತ ಕಲಾ ಸಂಘ ಕಟ್ಟಿ 20 ವರ್ಷಗಳಾಗಿದೆ. ಗ್ರಾಮೀಣ ಪ್ರದೇಶದ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಅವಕಾಶ ಕಲ್ಪಿಸೋದು ಮತ್ತು ಗ್ರಾಮೀಣ ಕಲಾವಿದರಿಗೆ ಪ್ರೋತ್ಸಾಹ ನೀಡುವಂಥದ್ದೇ ನಮ್ಮ ಸಂಘದ ಉದ್ದೇಶ. ಹಂಗಾಗಿ ನಿನ್ನೆ ಅತ್ಯುತ್ತಮವಾಗಿ ನಡೀತು. ಆ ಶಿವಕುಮಾರ್ ತಾತನವರ ಕೃಪಾಶೀರ್ವಾದದಿಂದ ಕಾರ್ಯಕ್ರಮ ಸುತ್ತ ವಿಶೇಷವಾಗಿ ಆಯಿತು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಹೊಲಸು ಅಂಗಾಯ್ತಿ, ಹೊಲಸು ಅಂಗಾಯ್ತಿ, ಹೊಲಸು ಅಂಗಾಯ್ತಿ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಮಗಾಗಿ, ಕಣ್ಣೀರಿಗೆ ನಿಮಗಾಗಿ. ನಮಸ್ಕಾರ ಸಾರ್, ನನ್ನ ಹೆಸರು ಪೋಸ್ಟ್ಮ್ಯಾನ. ಸಾರ್, ನಿಮ್ ಪೋಸ್ಟ್ ಇನ್ನೂ ಬಂದಿಲ್ಲ ಸಾರ್. ಪೋಸ್ಟ್ಮ್ಯಾನ್ ಎಲ್ಲಪ್ಪ ಸಾರ್, ನಿಮ್ ಮನೆ ಹಾಡು ಇನ್ನೂ ಬಂದಿಲ್ಲ ಸಾರ್. ನಿಮ್ಮ ಮೌನ್ ಎಲ್ಲ ಹಾಡು
हाजर सर हाजर आपका सेवे के लिए ಹೆಂಡತಿ ಮಕ್ಕಳು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ.